ಸನ್ಮಾನ್ಯ ಅಧ್ಯಕ್ಷರೇ, ಅಣ್ಣಪ್ಪ ಪಂಜುರ್ಲಿ ಮತ್ತು ಮಂಜುನಾಥ ನನ್ನ ಮನೆ ದೇವರು. ಬಹಳ ಆತಂಕದಿಂದ ಕಳಕಳಿಯಿಂದ ಈ ವಿಷಯವನ್ನು ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ನಾವೆಲ್ಲ ಕೇಳಿದ್ದೀವಿ, ಕುಂಬಾರನಿಗೆ ವರ್ಷ ದೋಣಿಗೆ ನಿಮಿಷ ಅಂತೇಳಿ. ರಾಮಾಯಣದಲ್ಲಿ ಸೀತಾಮಾತೆ ಮೇಲೆ ಒಂದು ಅಪವಾದ ಬಂದಾಗ ಆ ಅಪವಾದದಿಂದ ಹೊರಬರಬೇಕೆನ್ನುವಂಥ ಚಿಂತನೆಯೊಂದಿಗೆ ಶ್ರೀರಾಮಚಂದ್ರ ತುಂಬು ಗರ್ಭಿಣಿ ಸೀತೆಯನ್ನು ಕಾಡಿ ಕಳಿಸ್ಕೊಡ್ತಾನೆ. ಆದರೆ ಅದು ದೊಡ್ಡ ಸುದ್ದಿ ಆಗ್ತದೆ. ಅವರು ಅದರಿಂದ ಪಾವಿತ್ರತೆಯನ್ನು ಉಳಿಸ್ಕೊಂಡು ಅವಳು ಪ್ರೂವ್ ಮಾಡ್ತಾಳೆ, ನಾನು ಏನು ಎಲ್ಲೂ ಶೀಲ ಕಿಟ್ಟಿಲ್ಲ ಅಂತೇಳಿ. ಅದು ದೊಡ್ಡ ಸುದ್ದಿನೇ ಆಗೋದಿಲ್ಲ. ಹಾಗಾಗಿ ಈ ನಾಡಿನ ದೇವಸ್ಥಾನಗಳು, ದೈವಸ್ಥಾನಗಳು, ಮೂಲಸ್ಥಾನಗಳು, ನಾಗಸ್ಥಾನಗಳು ನಮ್ಮ ಪೂರ್ವಜನರಿಗೆ ಬಿಟ್ಟು ಹೋದ ಅಪೂರ್ವ ಆಸ್ತಿ ಅಂತ ಭಾವಿಸ್ತಾನೆ. ಅಲ್ಲಿಯ ಕಲ್ಲುಗಳು, ಕಂಬಗಳು ಕೂಡ ನಮ್ಮ ಆಸ್ತಿಕತೆ, ಅಗಾಧತೆ, ಸೊಲ್ಲನ್ನು ಫಲವಿಸ್ತವಂತೆ. ತುಂಬ ನೋವಿಂದ ಹೇಳ್ತಾ ಇದ್ದೀನಿ. ಸೌಜನ್ಯ ಕೇಸಿನ ಬಗ್ಗೆ ನಮಗೆಲ್ಲ ಅನುಕಂಪ ಇದೆ, ಆ ಕುಟುಂಬದ ಬಗ್ಗೆ ನಮಗೆಲ್ಲ ಅನುಕಂಪ ಇದೆ. ಆ ಹೋರಾಟದಲ್ಲಿ ನಾವು ಕೂಡ ಭಾಗಿಗಳಾಗಿದ್ದೀವಿ. ಸತ್ಯ ಹೊರಗೆ ಬರಬೇಕು, ಅನಂತರ ಅಪರಾಧಿಗಳ ಶಿಕ್ಷೆ ಆಗಬೇಕು ಅನ್ನೋದು ಎರಡು ಮಾತಿಲ್ಲ. ಆದರೆ ಇತ್ತೀಚೆಗೆ ನಡೆಯುವಂಥದ್ದು ಏನು, ಬಹುಶಃ ನಮಗೂ ಒಂದು ಗೊಂದಲ ಇತ್ತು, ಸಣ್ಣ ಗೊಂದಲ ಇತ್ತು. ಆದರೆ ಇದೆಲ್ಲ ಸಮಾಜಕ್ಕೆ ತಿಳಿಬೇಕು. ಆ ಕ್ಷೇತ್ರದ ಮೇಲೆ ಆಗಿರ್ತಕ್ಕಂತಹ ಆ ಒಂದು ರೀತಿಯ ಗೊಂದಲಗಳು, ಒಂದು ರೀತಿಯ ನಿಗೂಢತೆ, ಒಂದು ರೀತಿಯ ಅವಮಾನಗಳು ನಿಮಗೆಲ್ಲ ಗೊತ್ತಿದೆ. ನೀವು ಅಲ್ಲಿಯವರು, ಆ ಕ್ಷೇತ್ರದವರು ಎಷ್ಟೆಲ್ಲ ಒಳ್ಳೆ ಪುಣ್ಯ ಕೆಲಸವನ್ನು ಮಾಡ್ತಿದ್ದಾರೆ. ನಾವು ನೇರವಾಗಿ ನಾವೆಲ್ಲ ಭಾಗಿಗಳಾಗಿದ್ದೀವಿ ಅವರ ಕ್ಷೇತ್ರದ ಇದರಲ್ಲಿ. ನಮಗೊಂಥರ ಗೊಂದಲ ಇತ್ತು. ಆಯಿತು, SIT ಮಾಡಿದ್ದೀರಿ, ಆದರೆ ಅಲ್ಲಿ ಇರ್ತಕ್ಕಂಥ ಸತ್ಯಾಸತ್ಯತೆ ಖಂಡಿತ ಜನರಿಗೆ ತಿಳಿಸ್ಬೇಕು. ಆ ಮಟ್ಟದ, ಯಾಕೆಂದರೆ ನಾವೆಲ್ಲ ಮುಂಬೈಯಿಂದ ಬೇರೆ ಬೇರೆ ಕಡೆ ನಮಗೆಲ್ಲ ದಿನ ದೂರವಾಣಿ ಕರೆ ಬರ್ತಾ ಇದೆ. ಧಾರ್ಮಿಕ ಕ್ಷೇತ್ರ ಅಂತ ಹೇಳಿದ್ರೆ ಒಂದು ನಂಬಿಕೆ ಮತ್ತು ಅಪನಂಬಿಕೆಗಳ ನಡುವೆ ಇರ್ತಕ್ಕಂಥ ಒಂದು ಶ್ರದ್ಧಾ ಕೇಂದ್ರ ಅದು ಈ ನಾಡಿನ ಅಸ್ಮಿತೆ ಕೂಡ. ಹಾಗಾಗಿ ಇವತ್ತು ನಮ್ಮ ಉತ್ತರ ಕನ್ನಡದಲ್ಲಿ ಹೇಳ್ತಾರೆ, ಇದ್ದ ಮೂವರಲ್ಲಿ ಕದ್ದವರು ಯಾರು ಅಂತೇಳಿ. ಒಂದು ಎಲ್ಲೋ ಚೊಂಬು ಕಳ್ತನ ಆಗ್ತದಂತ, ಅವ್ರು ಅಲ್ಲೇ ಇರ್ತಾರೆ. ಹಾಗಾಗಿ ಹಿಡ್ಕೋ ಬಡ್ಕೋ ಅಂತೇಳಿ 3 ಜನರನ್ನೇ ಸೂಚಿಸುವ ಬಿಟ್ಟರೆ ರಿಸಲ್ಟ್ ಏನು ಬರಲಿಲ್ಲ ಅಲ್ಲಿ. ಆ ನಿಟ್ಟಿನಲ್ಲಿ ಖಂಡಿತವಾಗಿ ಇವತ್ತು ನಮ್ಮ DCM ಅವರು ಅಲ್ಲಿಗೆ ಕ್ಷೇತ್ರಕ್ಕೆ ಬಂದಾಗ ಹೇಳಿದರು, ಅವರು ಒಂದು ಒಳ್ಳೆಯ ಉದ್ದೇಶದಿಂದ ಈ ಒಂದು ಕೆಲಸ ಆದರೆ ಎಲ್ಲ ಇರತಕ್ಕಂಥ ಎಲ್ಲ ಗೊಂದಲ ನಿವಾರಣೆ ಆದರೆ, ಯಾಕಂತ ಹೇಳಿದ್ರೆ ಕಟ್ಟಲಿಕ್ಕೆ ಭಾಳ ಕಷ್ಟ ಆಗ್ತದೆ. ಸರಿ, ಯಾಕಂದ್ರೆ ಕನ್ಸ್ಟ್ರಕ್ಟಿವ್ ಇಸ್ ವೆರಿ ಡಿಫಿಕಲ್ಟ್, ಡಿಸ್ಟ್ರಕ್ಟಿವ್ ಇಸ್ ವೆರಿ ಈಸಿ ಅನ್ನೋ ಮಾತನ್ನು ನಾವೆಲ್ಲ ಕೇಳಿದ್ದೀವಿ. ಆ ನಿಟ್ಟಿನಲ್ಲಿ ಖಂಡಿತವಾಗಿಯೂ ಸರ್ಕಾರ ಇವತ್ತು ಈ ಟೆಂಪೋ ಹಾಗೆ ಮೇಂಟೈನ್ ಆಗ್ತಾ ಇದೆ. ಇವತ್ತಾರು ಇನ್ಯಾರು ಇಬ್ಬರು ಬಂದಿದ್ದಾರೆ, ಆ ಟೆಂಪೋ ಹಾಗೆ ಮೇಂಟೈನ್ ಆಗ್ತದೆ. ಆ ಗೊಂದಲ, ಆ ರೀತಿ ಅದನ್ನೆಲ್ಲ ಪರಿಹಾರ ಮಾಡಬೇಕು ಸರ್ಕಾರ ಅಂತ ಹೇಳ್ತಾ ಖಂಡಿತ ಅವಕಾಶ ಹೊಂದಿಸಿ ನಮಸ್ಕಾರ. ಜ್ಞಾನೇಂದ್ರ ಕೊಡ್ತೇನೆ ನೆಕ್ಸ್ಟ್ ವಿಷಯ. ಸನ್ಮಾನ್ಯ ಅಧ್ಯಕ್ಷರೇ, ಧರ್ಮಸ್ಥಳದ ವಿಚಾರದಲ್ಲಿ ಈ ಸದನದಲ್ಲಿ ಸಾಕಷ್ಟು ಚರ್ಚೆ ಮಾಡಬೇಕು ಅಂತೇಳಿ ನಾವೆಲ್ಲ ಬಯಸಿದ್ವಿ. ಕಾರಣ ಇಷ್ಟೇ, SIT ರಚನೆ ಆದ ಮೇಲೆ ನಾವು ಎಲ್ಲರೂ ಸ್ವಾಗತ ಮಾಡಿದ್ದೀವಿ. ಸ್ವತಃ ಧರ್ಮಸ್ಥಳದ ಆಡಳಿತ ಮಂಡಳಿಯು ಸ್ವಾಗತ ಮಾಡ್ತು. ಯಾಕಂದರೆ ಎಲ್ಲೋ ಒಂದು ಕಡೆ ಕೆಲವರಲ್ಲಿ ಇರುವಂಥ ಅನುಮಾನ ಅದು ಹೋಗಲಾಡಬೇಕು, ಇದರಿಂದ ಹೊರಗೆ ಬರಬೇಕು ಅಂತೇಳಿ ಸರಿ ಇತ್ತು, ಆ ಮಟ್ಟಿಗೆ ಸರಿ ಇತ್ತು. ಆದರೆ ನನ್ನಂಥವನಿಗೆ ಗೊತ್ತಾಗ್ತಾ ಇತ್ತು, ಮಾನ್ಯ ಸಿದ್ದರಾಮಯ್ಯನವರು ಜನತಾ ಪಕ್ಷದಲ್ಲಿದ್ದರು. ಅಧ್ಯಕ್ಷರೇ, ಈ ರಾಜ್ಯಕ್ಕೆ ಪಶ್ಚಿಮ ಘಟ್ಟಕ್ಕೆ ನಕ್ಸಲರು ಹೇಗೆ ಬಂದರು ಅಂತ ಹೇಳುವಂಥ ಹಿನ್ನೆಲೆ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಅದರಲ್ಲಿ ಹಿಂಸೆ ಅನುಭವಿಸಿದವರು ನಾವು. ಯಾರು ನಿಮಗೆ ಮೊನ್ನೆ ಒತ್ತಡ ಹಾಕಿದ್ರು, ಮೀಡಿಯಾದಲ್ಲಿ ನೋಡ್ತಾ ಇದ್ವಿ ನಿಮ್ಮ ಹಿಂದೆ ಮುಂದೆ ಯಾರ್ಯಾರು ಸುತ್ತಾ ಇದ್ರು ಅಂತ. ಆ ಶಕ್ತಿಗಳು ಯಾರ್ಯಾರು ಅಂತ ನನಗೆ ಅರ್ಥ ಆಗ್ತಾ ಇತ್ತು. ನಾನು ಆ ಭಾಗದಿಂದ ಬಂದಿರತಕ್ಕಂಥವನು. ನಿಮ್ಮ ಮೇಲೆ ಯಾರ್ಯಾರು ಒತ್ತಡ ಹಾಕ್ತಾ ಇದ್ರು, ಇದಕ್ಕೂ ಅವರಿಗೆ ಏನು ಸಂಬಂಧ? 20 ವರ್ಷದ ಹಿಂದೆ ಒಬ್ಬ ಇದ್ದಂಥ ಯಾರೋ ಕೆಲಸಗಾರ ಬಿಟ್ಟು ಎಲ್ಲೋ ಹೋಗ್ತಾನೆ, ಅವನ್ನ ಹಿಡ್ಕೊಂಡು ಬರ್ತಾರೆ. ನಾನು 100 ಹೆಣ ಹೂಳಿದ್ದೀನಿ ಅಂತೇಳಿ ಹೇಳಿ ಸ್ಟೇಟ್ಮೆಂಟ್ ಮಾಡಿ, ನಾನು ಹೇಳ್ತೇನೆ ಇವತ್ತು SIT, ನಾನು ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥವನು, ಟೆಕ್ನಿಕಲಿ ನನಗೇನು ಹೆಚ್ಚು ಗೊತ್ತಿಲ್ಲ. ಎಲ್ಲಿಂದ ಶುರು ಮಾಡಬೇಕಾಯ್ತು ಸ್ವಾಮಿ? ಆ ಬುಲ್ಡೆ ಹಿಡ್ಕೊಂಡು ಅವನು ಕೋರ್ಟಿಗೆ ಬಂದಲ್ಲ,
ಆ ಬುರುಡೆಯನ್ನು ಯಾವ ಸಮಾಧಿಯಿಂದ ತೆಗೆದಿದ್ದ ಅಂತ ನೋಡಬೇಕಲ್ಲ. ನಮ್ಮಲ್ಲಿ ಒಂದು ಸಮಾಧಿ ಅಗಿಯೋದು ಅಷ್ಟು ಸುಲಭ ಅಲ್ಲ, ಭಾಳ ಗೌರವಾನ್ವಿತವಾಗಿ ಹೂಳ್ತಾರೆ. ಪೊಲೀಸರು ಹೂಳಿದ್ರು ಕೂಡ ಅದಕ್ಕೊಂದು ಪಾವಿತ್ರ್ಯತೆ ಇದೆ. ಅದನ್ನು ಕೀಳಬೇಕಾದ್ರೆ ಕೆಲವು ಕಾನೂನಿನ ನಿಬಂಧನೆಗಳಿದ್ದಾವೆ. ಎಲ್ಲಿಂದ ಶುರು ಮಾಡಬೇಕು? ಆ ಬುರುಡೆ ಯಾರ್ದು? ಎಲ್ಲಿ ಹೋಗಿ ಕಿತ್ತ? ಅಲ್ಲಿಂದ ಅದು ಶುರುವಾಗಬೇಕಾಗಿತ್ತು. ಅದನ್ನು ಬಿಟ್ಟೇ ಬಿಟ್ಟರು. ಆ ಬುರುಡೆ ಎಲ್ಲೋಯ್ತು ಗೊತ್ತಿಲ್ಲ, ಯಾರ ವಶದಲ್ಲಿದೆ ಗೊತ್ತಿಲ್ಲ. ದಿನಕ್ಕೆ ಒಂದೊಂದು ರೀತಿ ಹೇಳ್ತಾನೆ, ಆತನೇ ಅಡ್ವೈಸ್ ಮಾಡ್ತಾನೆ. ಅದರ ಜೊತೆಗೆ ಅಡ್ವೊಕೇಟ್ಗಳು, ಒಂದು 25 ಜನ ಅಡ್ವೊಕೇಟ್ಗಳಿದ್ದಾರೆ. ನಿಮ್ಮ SDPI ಅವರು ಇವರು ಎಲ್ಲರೂ ಸೇರ್ಕೊಂಡಿದ್ದಾರೆ. ಅಲ್ಲಿರುವಂಥ ಅಡ್ವೊಕೇಟ್ಗಳು ಇವತ್ತು ಬಂದಿದ್ದಾರೆ. ಒಬ್ಬೊಬ್ಬ ಯಾರೋ ಮಂಜುನಾಥ್ ಅಂತೇಳಿ ಯಾರೋ ಅಡ್ವೊಕೇಟ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ, ಒಂಥರ ನಂಬಬೇಕು ಆ ರೀತಿ. ಈ ರೀತಿಯಲ್ಲಿ ಯಾರಿದ್ದಾರೆ? ಅಡ್ವೊಕೇಟ್ಗಳಿಗೆ ಫೀಸ್ ಯಾರು ಕೊಡ್ತಾ ಇದ್ದಾರೆ? ಫಂಡಿಂಗ್ ಯಾರು ಮಾಡ್ತಾ ಇದ್ದಾರೆ? ಇದೆಲ್ಲವೂ ಕೂಡ ಹೊರಗೆ ಬರಬೇಕಾಗ್ತದೆ. ಮೊನ್ನೆ ಸಿದ್ದರಾಮಯ್ಯನವರೇ, ನಿಮಗೂ ಗೊತ್ತಿದೆ, ಇವತ್ತು ಜನತಾ ಪಕ್ಷದ ಆಡಳಿತ ಅವತ್ತಿತ್ತು. ಇವರೆಲ್ಲ ಸೇರಿ ಕುದುರೆಮುಖ ಉಳಿಸಿ ಅಂತೇಳಿ ಒಂದು ಆಂದೋಲನ ಶುರುವಾಯಿತು. ಕುದುರೆಮುಖ ಉಳಿಸಿ ಅಂತ ನಾವೆಲ್ಲ ಆಂದೋಲನದಲ್ಲಿ ಸೇರಿದ್ವಿ. ಡಾಕ್ಟರ್ UR ಅನಂತಮೂರ್ತಿಯವರು ಅದರ ಲೀಡ್ ತೊಗೊಂಡ್ರು. ಇವರೆಲ್ಲ ಸೇರಿ ಅವ್ರನ್ನ ಲೀಡ್ ತೊಗೊಳಕ್ಕೂ ಹೇಳಿದ್ರು. ಆ ಪಾದಯಾತ್ರೆ ಶಿವಮೊಗ್ಗಕ್ಕೆ ಬಂತು, ಅಲ್ಲಿಗೆ ಕ್ಲೋಸ್ ಆಯಿತು. ನಾವೆಲ್ಲ ನಂಬಿದ್ವಿ ಇದೊಂದು ಪ್ರಾಮಾಣಿಕವಾಗಿ ಕುದುರೆಮುಖ ಉಳಿಸಿ ಒಂದು ಪರಿಸರದ ಹೋರಾಟ ಅಂತ. ಒಂದು ದಿವಸ ಶಿವಮೊಗ್ಗ ಹೋಟ್ಲ್ನಲ್ಲಿ ಮೀಟಿಂಗ್ ಆಗಿ ನಾನು ಹೋಗೋದು ಲೇಟ್ ಆಯಿತು. UR ಅನಂತಮೂರ್ತಿಯವರು ನನ್ನ ನೋಡಿದ ಕೂಡಲೇ ಆ ಹೋಟೆಲ್ನ ಸಭೆಯಿಂದ ಹೊರಗೆ ಬಂದರು. ನನ್ನ ಹೆಗಲ ಮೇಲೆ ಕೈ ಹಾಕಿ, ಜ್ಞಾನೇಂದ್ರ ನೀನು ಅಲ್ಲಿ ಹೋಗೋದು ಒಳ್ಳೆಯದಲ್ಲ, ನಾನು ಕೂಡ ಹೋಗಿ ಸಿಕ್ಕಾಕೊಂಡಿದ್ದೇನೆ. ಅವರೆಲ್ಲರೂ ಪ್ರೋ ನಕ್ಸಲಿಸ್ಟ್ ಇದ್ದಾರೆ, ನಮ್ಮನ್ನು ದುರ್ಬಳಕೆ ಮಾಡ್ಕೊಂಡು ಈ ಹೋರಾಟ ಮಾಡ್ತಾ ಅವರು ಪಶ್ಚಿಮ ಘಟ್ಟದಲ್ಲಿ ಅವರ ದಾರಿಯನ್ನು ನೆಲೆಯನ್ನು ಸ್ಥಾಪನೆ ಮಾಡುವಂಥ, ಸ್ಕೆಚ್ ಮಾಡುವಂಥ ಎಲ್ಲ ಕೆಲಸವನ್ನು ಮಾಡ್ಕೊಂಡ್ಬಂದಿದ್ದಾರೆ. ಇಲ್ಲಿಗೆ ಕ್ಲೋಸ್, ನಾನು ಇನ್ನು ಭಾಗವಹಿಸೋದಿಲ್ಲ, ನೀನು ಭಾಗವಹಿಸಬಾರ್ದು ಅಂತ ನನಗೆ ಹೇಳಿದ್ರು. ಇವತ್ತು ಕೂಡ ನನ್ನ ಕಣ್ಣೆದುರುಗಡೆ ಇದೆ ಅಧ್ಯಕ್ಷರೇ. ಅದರ ಪರಿಣಾಮ ಏನಾಯಿತು? ಎಷ್ಟು ಕೋಟಿ ಖರ್ಚಾಯ್ತು ಸರ್ಕಾರಕ್ಕೆ ನಕ್ಸಲೈಟ್ರನ್ನ ಇದು ಮಾಡಲಿಕ್ಕಾಗಿ. ನಿಮ್ಮದೇ ಪಕ್ಷದಿಂದ ಶೇಷೇಗೌಡರು ಅಂತೇಳಿ ಒಂದು PLD ಬ್ಯಾಂಕಿಗೆ ನಾಮಿನೇಟ್ ಮಾಡಿದ್ರು. ಹೆಂಡತಿ ಮಕ್ಕಳ ಎದುರುಗಡೆ ಕೊಚ್ಚಿ ಕೊಂದರು. ಇಂಥದ್ದು 100 ಕೊಲೆಗಳಾಯಿತು ಅವ್ರ ದಸೆಯಿಂದಾಗಿ. ಅಲ್ಲಿಗೆ ಬರ್ತೀನಿ ನಾನು. ಇದರ ಪರಿಣಾಮ ಇವತ್ತು ಆಂಟಿ ನಕ್ಸಲ್ ಸ್ಕ್ವಾಡ್ ಮಾಡಿದ್ವಿ. ಎಷ್ಟು ಖರ್ಚಾಯಿತು? ಈಗಲೂ ಕೂಡ ಸ್ಕ್ವಾಡ್ ಅಲ್ಲಿದೆ. ಇದೇ ಶಕ್ತಿಗಳು ಇವತ್ತು ಬಂದಿದ್ದಾವೆ. ಇದೇ ಶಕ್ತಿಗಳು ಹಿಂದೂ ಭಾವನೆಗೆ ಘಾಸಿ ಉಂಟು ಮಾಡುವಂಥ, ಹಿಂದೂ ಪವಿತ್ರ ಕ್ಷೇತ್ರಗಳ ಒಂದು ನಿರ್ನಾಮ ಮಾಡುವಂಥ ಒಂದು ಸಂಕಲ್ಪವನ್ನು ಹೊತ್ತು ಬಂದಿದ್ದಾರೆ. ಅವರು ಏನಾರು ಇರಲಿ ಸರ್, ಅವ್ರ ಅಜೆಂಡಾಗಳಿರ್ತದೆ. ನಾನು ಹೇಳೋದು, ಸರ್ಕಾರ ಈಲ್ಡ್ ಆಗಬಾರ್ದಾಗಿತ್ತು. ಸರ್ಕಾರ ಈಲ್ಡ್ ಆಗಬಾರ್ದಾಗಿತ್ತು. ನಿಮ್ಮದೇ ಆದಂಥ ಮಿಷನರಿ ಇದೆ. ಇವರು ಯಾರು, ಯಾತಕ್ಕಾಗಿ ಹೀಗೆ ಮಾಡ್ತಾ ಇದ್ದಾರೆ? ಪ್ರಿಲಿಮಿನರಿ ಎನ್ಕ್ವೈರಿ ಆಗಬೇಕಾಗಿತ್ತು. ಒಬ್ಬ ಅಡ್ವೊಕೇಟ್ ಮೀಡಿಯಾದಲ್ಲಿ ಕೂತು ಹೇಳ್ತಾರೆ, ಏನು ಇದೆಲ್ಲ ಯಾಕೆ ಬೇಕು? ಕೂಡಲೇ ಸಲಿಕೆ ತೊಗೊಂಡೋಗೋದಂತೆ, ಅವನು ಕರ್ಕೊಂಡು ಹೋಗೋದಂತೆ, ಎಲ್ಲಿ ಉಳಿದೆಯಾ ತೋರಿಸು ಅನ್ನೋದು ಅವನು ಕೀಳೋದು ಅಷ್ಟೇ. ಇದನ್ನು ಮಾಡೋ ಬದಲು ಇಷ್ಟು ಲೇಟ್ ಯಾಕಾಗ್ತದೆ ಅಂತ 2 ದಿವಸ ಲೇಟ್ ಆಗಿತ್ತು SIT ರಚನೆ ಮಾಡಲಿಕ್ಕೆ. ನೀವು ಆವಾಗ ಮೀಡಿಯಾದಲ್ಲಿ ಒಬ್ಬ ಅಡ್ವೊಕೇಟ್ ಅವ್ರ ಪರವಾಗಿ ವಾದ ಮಾಡ್ತಾ ಇದ್ದಾನೆ. ಈ ರೀತಿಯಲ್ಲಿ ಇವತ್ತು ಆ ಮುಸುಕುದಾರಿಯ ಬಗ್ಗೆ ಮೊದಲೇ ನೀವು ಸಂಗ್ರಹ ಮಾಡಬೇಕಾಗಿತ್ತು. ಆ ಮಾಡಿದ್ದೀರೇನೋ ಗೊತ್ತಿಲ್ಲ. SIT ಏನನ್ನು ಹೊರಗೆ ತೆಗಿಬೇಕಾಗಿತ್ತು. ಅದು ಬಿಟ್ಟು ಇಡೀ ಧರ್ಮಸ್ಥಳದ ಪಾವಿತ್ರ್ಯತೆಯ ಬಗ್ಗೆ ಏನೋ ಒಂದು ಭಾವನೆಗಳಿದ್ದಾವೆ ಜನರಿಗೆ, ಅದು ಮುಸ್ಕಾಯ್ತು. ಈ 10-11 ದಿನ ಪ್ರತಿನಿತ್ಯ ಒಂದೊಂದು ಪಾತ್ರ ಹೊರಗೆ ಬರ್ತದೆ. ನೀವು ನೋಡಿರ್ಬೋದು. ಈ ಸಿನಿಮಾನ ಅವರು ರಚನೆ ಮಾಡಿದರೆ ಒಂದಷ್ಟು ದುಡಿಬೋದಾಗಿತ್ತು. ಅವರು ಸಿನಿಮಾ ಬರೆದದನ್ನು ಮಾಡಿದರೆ ದುಡಿಬೋದಾಗಿತ್ತು. ಯಾರೋ ಹೆಣ್ಮಗಳು ಬರ್ತಾಳೆ, ಅಳ್ತಾಳೆ, TV ಎದುರುಗಡೆ ಅಳ್ತಾಳೆ. ನನ್ನ ಮಗಳು ಮಣಿಪಾಲ ವಿದ್ಯಾರ್ಥಿ ಆಗಿದ್ಲು, ಇಲ್ಲಿ ಬಂದು ಕಳೋಗಿದ್ದಾಳೆ, ಕನಿಷ್ಠ ಅವಳದ್ದು ಏನಾರು ಅಸ್ತಿ ಕೊಡಿ, ನಾನು ಅವಳಿಗೆ ಸದ್ಗತಿ ಮಾಡಬೇಕಾಗಿದೆ, ಕರ್ಮ ಮಾಡಬೇಕಾಗಿದೆ. ಇವತ್ತು ಸುದ್ದಿ ಬರ್ತಾ ಇದೆ, ಆ ಅಮ್ಮನಿಗೆ ಮದುವೆನೇ ಆಗಿರಲಿಲ್ಲ, ಅಂಥ ಒಬ್ಬಳು ಮಗಳೇ ಇರಲಿಲ್ಲ ಅಂತೇಳಿ ಆಕೆಯ ಅಣ್ಣ, ಆಕೆ ಬಂದು ಒಬ್ಬರು ನಿನ್ನೆ TV ಯಲ್ಲಿ ಹೇಳ್ತಾ ಇದ್ದಾರೆ. ಇದರ ಅರ್ಥ ಏನು?
ಮೊನ್ನೆ ಒಬ್ಬ ಬಂದಿದ್ದಾನೆ, ನಾನು ಕೊಳತ್ತಿತ್ತು ಆ ಹೆಣವನ್ನು ನಾನು ಹೂಳೋದನ್ನ ನೋಡಿದ್ದೆ ಅಂತ. ಇನ್ನೊಬ್ಬ ಯಾರೋ ನಿನ್ನೆ ಶುರುವಾಗಿದೆ, ನನ್ನ ಅಂಗಡಿಗೆ ಕಾಣ್ತಾ ಇತ್ತು ನೂರಾರು ಹೆಣಗಳನ್ನು ಒಬ್ಬ ಕಾರ್ನಲ್ಲಿ ತಂದು ದಿನಾ ಉಳ್ತಾ ಇದ್ದ ಅಂತ. ಇವರೆಲ್ಲರೂ ಸಾಕ್ಷ್ಯ ಪ್ರತಿ ದಿವಸ ಕೊಡ್ತಾ ಇದ್ದಾರೆ. ಇದರ ಪರಿಸ್ಥಿತಿ ಏನು? ಧರ್ಮಸ್ಥಳ ಅಂದರೆ ಅತ್ಯಾಚಾರಿಗಳ ಸ್ಥಳವಾದೋ